ಹಾಯ್ ಎಲ್ಲರಿಗೂ ನಮಸ್ಕಾರ. ಮಳೆಗಾಲ ಅಂತೂ ಶುರುವಾಗಿದೆ. ನಮ್ಮೂರಲ್ಲಿ ಜೋರಾಗಿ ಮಳೆ ಬಂದು ನಿಂತಿದೆ. ನನ್ಗಂತೂ ಈ ಕೋಲ್ಡ್ ವೆದರ್‌ಗೆ ಬಿಸಿ ಬಿಸಿ ಮೆಣಸಿನಕಾಯಿ ಬಜ್ಜಿ ಮಾಡ್ಕೊಂಡು, ಕಾಫಿ ಕುಡ್ಕೊಂಡು ಕೂತ್ಕೊಳ್ಳೋಣ ಬೆಚ್ಚಗೆ ಅಂತ ಅನ್ಸುತ್ತೆ. ಆದ್ರೆ ಏನ್ ಮಾಡೋದು? ನಾನಿವಾಗ ನನ್ನ ಬಾಣಂತನದ ಜರ್ನಿಯಲ್ಲಿದ್ದೀನಿ. ನನ್ಗೇನ್ ಬೇಕೋ ಅದನ್ನೆಲ್ಲ ನಾನು ಹಾಗೆಲ್ಲ ತಿನ್ನಕ್ಕಾಗಲ್ಲ ಅಲ್ವಾ? ಸೊ ಇವತ್ತು ನಾನು ನಿಮಗೆ ನನ್ನ ಈ ಒಂದು ಬಾಣಂತನದಲ್ಲಿ ಯಾವ್ಯಾವ ರೀತಿಯಾದಂತಹ ಆಹಾರವನ್ನ ಸೇವಿಸ್ತಾ ಇದ್ದೀನಿ, ಹಾಗೆ ಯಾವ ರೀತಿಯಾದಂತಹ ಪಥ್ಯವನ್ನ ಮಾಡ್ತಾ ಇದ್ದೀನಿ ಅನ್ನೋದನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ. ಓಕೆನಾ? ನನ್ಗೆ ಪ್ರೆಗ್ನೆನ್ಸಿಲಿ ಇದ್ದಾಗ್ಲೇನೆ ಈ ಒಂದು ಕ್ವಶನ್ ಬಂದಿತ್ತು. ಏನಂದ್ರೆ ಈ ಬಾಣಂತನದಲ್ಲಿ ನಾನು ಯಾವ್ಯಾವ ಆಹಾರ ಸೇವಿಸ್ಬೇಕು? ಈಗ ಮಾಡರ್ನ್ ಮೆಥಡ್ ಲೈಕ್ ಡಾಕ್ಟರ್ ಹೇಳಿದ ಹಾಗೆ ನಾನು ಫಾಲೋ ಮಾಡ್ಬೇಕಾ? ಅಥವಾ ಅಜ್ಜಿ ಅಥವಾ ಮನೆಯಲ್ಲೆಲ್ಲ ಹೇಗೆ ಓಲ್ಡ್ ಮೆಥಡ್ ಅನ್ನ ಇರತ್ತೆ ಅದನ್ನ ನಾನು ಫಾಲೋ ಮಾಡ್ಬೇಕಾ? ಯಾವ್ದನ್ನ ಫಾಲೋ ಮಾಡ್ಬೇಕು ಅನ್ನೋ ರೀತಿಯಾದಂತ ತುಂಬಾನೇ ಕನ್ಫ್ಯೂಷನ್ಸ್ ಇತ್ತು. ನಾನು ಅಮ್ಮನ ಹತ್ರ, ನಮ್ಮ ಅತ್ತೆ ಹತ್ರ, ಹಾಗೆ ಫ್ಯಾಮಿಲಿಯವ್ರ ಹತ್ರ ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ದೆ. ಒಬ್ಬೊಬ್ರು ಒಂದೊಂದು ರೀತಿಯಾದಂತಹ ಅವ್ರಿಗೆ ಗೊತ್ತಿರುವಂತಹ ವಿಷಯಗಳನ್ನ ನನ್ನೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ರು. ಅಂಡ್ ಹಾಗೇನೆ ಆಬ್ವಿಯಸ್ಲಿ ನಾವು ಯೂಟ್ಯೂಬ್ ನೋಡ್ತೀವಿ, ಗೂಗಲ್ ಅಲ್ಲಿ ಸರ್ಚ್ ಮಾಡ್ತೀವಿ. ಈ ತರ ಎಲ್ಲ ಸರ್ಚ್ ಮಾಡಿದಾಗ ಒಪಿನಿಯನ್ ಎರಡೂ ರೀತಿ ಇತ್ತು. ಅಂದ್ರೆ ಕೆಲವರು ಕಟ್ಟುನಿಟ್ಟಾಗಿ ಏನೋ ಹಳೆ ಮೆಥಡ್ ಅನ್ನೇ ಫಾಲೋ ಮಾಡ್ಬೇಕು ಅನ್ನೋರು ಕೆಲವರು ಇದ್ರೆ, ಇನ್ನ ಕೆಲವರು ಇಲ್ಲ ಹಾಗೆಲ್ಲ ಏನ್ ಹಳೇದನ್ನೇ ಫಾಲೋ ಮಾಡ್ಬೇಕಂತ ಇಲ್ಲ, ನಾವು ಮಾಡರ್ನ್ ಫುಡ್ ಮೆಥಡ್ ಅನ್ನು ಸಹ ಏನೋ ಅಡಾಪ್ಟ್ ಮಾಡ್ಕೊಳ್ಬಹುದು ಅನ್ನೋಂಥವ್ರು ಇದ್ರು. ಅಗೇನ್ ನನ್ಗೆ ಕನ್ಫ್ಯೂಷನ್ ಆಯ್ತು. ಓಕೆ, ನಾನು ಇದನ್ ಮಾಡ್ಲಾ ಅದನ್ ಮಾಡ್ಲಾ ಅನ್ನೋ ರೀತಿ ಅನ್ನಿಸ್ತಾ ಇತ್ತು. ಫೈನಲ್ ಆಗಿ ನಾನ್ ಏನ್ ಡಿಸಿಷನ್ ಬಂದೆ ಅಂತ ಅಂದ್ರೆ, ಬಾಣಂತನ ಅಂತ ಅನ್ನೋದೇನು ಮಿನಿಮಮ್ 3 ಮಂತ್ಸ್ ಆದ್ರೂ ಮಾಡಿಸ್ಕೋಬೇಕು. ಓಕೆನಾ? ಕೆಲವರು 6 ಮಂತ್ಸ್ 9 ಮಂತ್ಸ್ ಈ ತರ ಇರುತ್ತೆ. ಮಿನಿಮಮ್ 3 ಮಂತ್ಸ್ ಆದ್ರೂ ಮಾಡಿಸ್ಕೋಬೇಕಲ್ವಾ? ನಾನು ಡಿವೈಡ್ ಮಾಡ್ಕೊಂಡೆ. ಓಕೆ, ಒಂದೂವರೆ ತಿಂಗಳು ಕಟ್ಟುನಿಟ್ಟಾಗಿ ಮನೆಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಓಲ್ಡ್ ಮೆಥಡ್ ಏನಿದೆ ಅದನ್ನ ಫಾಲೋ ಮಾಡೋಣ. ಈ ಒಂದೂವರೆ ತಿಂಗಳು ಆದ ಮೇಲೆ ಈ ಮಾಡರ್ನ್ ಮೆಥಡ್ ಏನಿದೆ, ಡಾಕ್ಟರ್ ಏನೇನ್ ಹೇಳ್ತಾರೆ ಆ ರೀತಿಯಾಗಿ ಈ ಓಲ್ಡ್ ಆಹಾರ ಪದ್ಧತಿಯ ಹಳೆಯ ಆಹಾರ ಪದ್ಧತಿಯ ಜೊತೆ ಈ ಹೊಸ ಆಹಾರ ಪದ್ಧತಿಯನ್ನು ದಿನದಿಂದ ದಿನಕ್ಕೆ ಅಡಾಪ್ಟ್ ಮಾಡ್ಕೊಳ್ತಾ ಹೋಗೋಣ ಅಂತ ಅನ್ಬಿಟ್ಟು ನಾನು ಡಿಸಿಷನ್ ಬಂದೆ. ಒಂದೂವರೆ ತಿಂಗಳಂತೂ ನಾನು ಕಟ್ಟುನಿಟ್ಟಾಗಿ ಮನೆಯಲ್ಲಿ ಏನ್ ಹೇಳಿದ್ದಾರೆ ಅಥವಾ ಏನ್ ಇಂತಿಂತದನ್ನ ತಿನ್ಬೇಕು ಅಂತ ಹೇಳ್ತಾರೆ ಅಥವಾ ಹೇಗೆ ಇರ್ಬೇಕು ಅಂತ ಹೇಳ್ತಾರೆ ಅದನ್ನೇ ನಾನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಆ ಯಾವ್ಯಾವ ಆಹಾರವನ್ನ ನಾನು ಸೇವಿಸ್ತಾ ಇದ್ದೆ ಈ ಕಟ್ಟುನಿಟ್ಟಾದಂತಹ ಸಮಯದಲ್ಲಿ ಅಂತ ಅನ್ನೋದನ್ನ ಇವತ್ತು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ. ಓಕೆನಾ? ಬಾಣಂತಿ ಆಹಾರದ ವ್ಲಾಗ್ ಅನ್ನ ನಾನು ಪಾರ್ಟ್ ವೈಸ್ ಅಪ್ಲೋಡ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಈ ಫಸ್ಟ್ ಪಾರ್ಟ್ ಅಲ್ಲಿ 3 ಆಹಾರದ ಪದಾರ್ಥಗಳನ್ನ ತೋರಿಸ್ತೀನಿ. ಮೊದಲನೇದು ರವೆ ಗಂಜಿ ಅಥವಾ ರವೆ ಪಾಯಸ, ಸಿಹಿ ಗಂಜಿ ಅಂತ ಏನ್ ಹೇಳ್ತೀವಿ ಅದು. ಎರಡನೇದು ಬಿಪಿ ಸೊಪ್ಪಿನ ಚಟ್ನಿ ಪುಡಿ, ಅಂದ್ರೆ ಬಿಸಿ ಬಿಸಿ ಅನ್ನಕ್ಕೆ ಮೊದಲನೇ ತತ್ತು ನಾವು ಚಟ್ನಿ ಪುಡಿಯನ್ನ ಕಲ್ಸ್ಕೊಂಡು ತಿಂತಿದ್ವಿ. ಅದನ್ನ ನಾನು ಮೊದಲನೇದು ಬಿಪಿ ಸೊಪ್ಪಿನ ಚಟ್ನಿ ಪುಡಿ ಹಾಗೆ ಅರಿಶಿಣದ ಕೊಂಬಿನ ಚಟ್ನಿ ಪುಡಿ, ಇದನ್ನ ಹೇಗೆ ಮಾಡೋದು, ಅದ್ರ ಉಪಯೋಗ ಏನೇನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಈಗ ನೀವೇನ್ ಇಲ್ಲಿ ನೋಡ್ತಾ ಇದ್ದೀರಾ ಇದನ್ನ ಬಿಪಿ ಸೊಪ್ಪು ಅಂತ ಕರಿತೀವಿ. ಅಷ್ಟೇ ಅಲ್ಲದೆ ಇದನ್ನ ಚಕ್ರಮುನಿ ಸೊಪ್ಪು ಹಾಗೆ ವಿಟಮಿನ್ ಸೊಪ್ಪು ಅಂತಾನೂ ಕರಿತೀವಿ. ಈ ಎಲೆಗಳನ್ನ ಉಪಯೋಗಿಸ್ಕೊಂಡು ನಾವೊಂದು ಇವತ್ತು ಚಟ್ನಿ ಪುಡಿಯನ್ನ ಮಾಡೋಣ. ಅಂದ್ರೆ ಬಿಪಿ ಸೊಪ್ಪಿನ ಚಟ್ನಿ ಪುಡಿಯನ್ನ ಮಾಡೋಣ. ಇದನ್ನ ಮಾಡೋದಕ್ಕೆ ನಾನು ವಾಟೆ ಪುಡಿ, ಒಣ ಕೊಬ್ಬರಿ ತುರಿ, ಬಿಪಿ ಸೊಪ್ಪು, ಒಣಮೆಣಸು, ಮೆಂತೆ, ಕಾಳ್ಮೆಣಸು, ಜೀರಿಗೆ ಹಾಗೆ ಉಪ್ಪನ್ನ ತಗೊಂಡಿದ್ದೀನಿ. ಒಂದು ಪ್ಯಾನ್ ಅಲ್ಲಿ ಕಾಳ್ಮೆಣಸು, ಮೆಂತೆ, ಜೀರಿಗೆ ಇದೆಲ್ಲದನ್ನು ಹಾಕೊಂಡು ನಾವು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಈ ಚಟ್ನಿ ಪುಡಿಯನ್ನ ಕೇವಲ ಬಾಣಂತಿಯರು ಮಾತ್ರ ಉಪಯೋಗಿಸ್ಬೇಕು ಅಂತ ಏನಿಲ್ಲ, ಯಾರು ಬೇಕಾದ್ರೂ ಇದನ್ನ ಉಪಯೋಗಿಸ್ಕೋಬಹುದು. ಇದು ಚಟ್ನಿ ಪುಡಿ, ನಾವು ಒಣಕೊಬ್ಬರಿ ಹಾಕೋದ್ರಿಂದ ಚಟ್ನಿ ಪುಡಿ ಆಗತ್ತೆ. ಅದ್ರ ಬದಲು ಹಸಿ ಕಾಯಿ ಹಾಕೊಂಡ್ರೆ ಚಟ್ನಿ ಆಗತ್ತೆ. ಹಾಗೆ ತಂಬುಳಿ ಕೂಡ ಮಾಡ್ಕೊಂಡು ಕುಡಿಬಹುದು. ಅದಾದ್ಮೇಲೆ ಒಣಕೊಬ್ಬರಿ ಮತ್ತೆ ಬಿಪಿ ಸೊಪ್ಪನ್ನು ಕೂಡ ನಾವು ಸಪರೇಟ್ ಆಗಿ ಹುರ್ಕೋಬೇಕು. ಯಾವ ತರ ಹುರ್ಕೋಬೇಕು ಅಂತ ಅಂದ್ರೆ, ಆ ಎಲೆನ ಮುಟ್ಟಿದ್ರೆ ಪುಡಿ ಪುಡಿ ಆಗ್ಬೇಕು, ಆ ರೀತಿ ನಾವು ಹುರಿದು ಎತ್ತಿಟ್ಕೋಬೇಕು. ಹಾಗೆ ಒಣಮೆಣಸನ್ನು ಕೂಡ ಹುರಿದಿಟ್ಕೋಬೇಕು. ಆ ನಂತರ ಒಂದು ಜಾರಿಗೆ ಹುರ್ಕೊಂಡಿರೋ ಎಲ್ಲಾ ಪದಾರ್ಥಗಳನ್ನು ಹಾಕಿ ವಾಟೆ ಪುಡಿ ಮತ್ತೆ ಉಪ್ಪನ್ನ ಹಾಕಿ ನಾವು ರುಬ್ಕೊಂಡ್ರೆ ಅಲ್ಲಿಗೆ ನಮ್ಗೆ ಬಿಪಿ ಸೊಪ್ಪಿನ ಚಟ್ನಿ ಪುಡಿ ರೆಡಿ.
ಈಗೇನ್ ನೋಡ್ತಾ ಇದ್ದೀರಾ ಇದು ಅರಿಶಿಣದ ಕೊಂಬು. ಈ ಅರಿಶಿಣದ ಕೊಂಬನ್ನು ಉಪಯೋಗಿಸ್ಕೊಂಡು ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ನೋಡೋಣ. ಈ ಚಟ್ನಿ ಪುಡಿಯನ್ನ ಮಾಡೋದಕ್ಕೆ ನಾನು ಒಣಕೊಬ್ಬರಿ, ವಾಟೆ ಪುಡಿ, ಕಲ್ಲುಪ್ಪು ಹಾಗೆ ಅರಿಶಿಣದ ಕೊಂಬನ್ನ ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ. ಕಾಳುಮೆಣಸು, ಮೆಂತೆ ಹಾಗೆ ಜೀರಿಗೆ. ಒಂದು ಪ್ಯಾನ್ಗೆ ಮೆಂತೆ, ಜೀರಿಗೆ ಹಾಗೆ ಕಾಳುಮೆಣಸನ್ನ ಹಾಕೊಂಡು ಚೆನ್ನಾಗಿ ನಾವು ಹುರಿದಿಟ್ಕೋಬೇಕಾಗತ್ತೆ. ಹಾಗೆ ಈ ಚಟ್ನಿ ಪುಡಿಯನ್ನ ಬರೀ ಬಾಣಂತಿಯರು ಮಾತ್ರ ತಿನ್ಬೇಕು ಅಂತಿಲ್ಲ, ಯಾರು ಬೇಕಾದರೂ ತಿನ್ಬೋದು. ನೆಕ್ಸ್ಟು ಒಣಕೊಬ್ಬರಿ ಮತ್ತೆ ಸಣ್ಣದಾಗಿ ತುರಿದಿಟ್ಕೊಂಡಿರುವಂಥ ಅರಿಶಿಣದ ಕೊಂಬನ್ನ ಹುರ್ಕೋಬೇಕು. ಅರಿಶಿಣದ ಕೊಂಬನ್ನ ಹೇಗೆ ಹುರ್ಕೋಬೇಕು ಅಂತಂದರೆ ಅದರಲ್ಲಿರೋ ಹಸಿ ಅಂಶ ಎಲ್ಲ ಹೋಗಬೇಕು, ಹಾಗೆ ಹುರ್ಕೋಬೇಕು. ಆನಂತರ ಈ ಹುರಿದಿರೋ ಐಟಮ್ಸ್ ಎಲ್ಲದನ್ನು ಮಿಕ್ಸಿ ಜಾರಿಗೆ ಹಾಕಿ ಉಪ್ಪು ಮತ್ತು ವಾಟೆ ಪುಡಿನ ಸೇರಿಸಿ ತರಿಯಾಗಿ ರುಬ್ಕೊಂಡ್ರೆ ಚಟ್ನಿ ಪುಡಿ ರೆಡಿ. ಸಿಹಿಯಾದ ರವೆ ಗಂಜಿಯನ್ನ ಮಾಡೋದಕ್ಕೆ ನಾನು ಬನ್ಸಿ ರವೆ, ತುಪ್ಪ, ಬೆಲ್ಲ, ಕೊಬ್ಬರಿ ತುರಿ, ಹಾಲು, ಏಲಕ್ಕಿ ಪುಡಿಯನ್ನ ತಗೊಂಡಿದ್ದೀನಿ. ಒಂದು ಪಾತ್ರೆಗೆ ತುಪ್ಪವನ್ನ ಹಾಕೊಂಡು ಬನ್ಸಿ ರವೆಯನ್ನ ಚೆನ್ನಾಗಿ ಹುರ್ಕೊಳ್ಳೋಣ. ಅದಾದ ಮೇಲೆ ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ರವೆ ಬೇಯುವಷ್ಟು ಹಾಲನ್ನ ಹಾಕೊಂಡು ಅದಕ್ಕೆ ಸ್ವಲ್ಪ ಕೊಬ್ಬರಿ ತುರಿಯನ್ನ ಹಾಕೊಂಡು ಹಾಗೆ ಬೆಲ್ಲವನ್ನ ಸೇರಿಸ್ಕೊಂಡು ಪ್ಲಸ್ ಏಲಕ್ಕಿ ಪುಡಿಯನ್ನ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ರವೆ ಗಂಜಿ ರೆಡಿ. ಓಕೆ, ಸೊ ಇಷ್ಟೊತ್ತು ಚಟ್ನಿ ಪುಡಿ ಮತ್ತು ಸಿಹಿ ಗಂಜಿ ಮಾಡೋದು ಹೇಗೆ ಅಂತ ನೋಡಿದ್ರಿ ಅಲ್ವಾ. ಈಗ ಅದನ್ನು ಬಳಸೋದ್ರಿಂದ ಆಗುವ ಪ್ರಯೋಜನಗಳು ಏನೇನು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ BP ಸೊಪ್ಪಿನ ಚಟ್ನಿ ಪುಡಿ. ನಮ್ಮ ಮಲೆನಾಡಿನ ಭಾಗದಲ್ಲಿ ಇದನ್ನು BP ಸೊಪ್ಪು ಅಂತ ಹೇಳಿ ಕರಿತೀವಿ. ಇದರ ಆ್ಯಕ್ಚುಯಲ್ ಹೆಸರು ನಾನು ಆಲ್ರೆಡಿ ಹೇಳಿದ ಹಾಗೆ ಚಕ್ರಮುನಿ ಸೊಪ್ಪು ಅಥವಾ ವಿಟಮಿನ್ ಸೊಪ್ಪು. ಯಾಕೆ ಇದನ್ನು ವಿಟಮಿನ್ ಸೊಪ್ಪು ಅಂತ ಕರೀತಾರೆ ಅಂದರೆ ಇದರಲ್ಲಿ ಹೇರಳವಾದ ವಿಟಮಿನ್ ಇದೆ ಅಂತೆ. ಬೇರೆ ಎಲ್ಲ ಸೊಪ್ಪುಗಳಿಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಹೇರಳವಾದ ವಿಟಮಿನ್ ಇರೋದ್ರಿಂದ ಇದನ್ನ ಹೆಸರನ್ನೇ ವಿಟಮಿನ್ ಸೊಪ್ಪು ಅಂತ ಕರೀತಾರೆ. ಲೈಕ್ ವಿಟಮಿನ್ ಎ, ವಿಟಮಿನ್ ಬಿ, ಸಿ ಮತ್ತು ವಿಟಮಿನ್ ಕೆ ಇದು ತುಂಬಾನೇ ಹೇರಳವಾಗಿರುತ್ತೆ. ಹಾಗೆ ಪ್ರೋಟೀನ್ ಮತ್ತು ರಿಚ್ ಇನ್ ನ್ಯೂಟ್ರಿಯೆಂಟ್ಸ್. ಓಕೆನಾ. ಸೊ ಇದು ಈ ವಿಟಮಿನ್ಸ್ ಎಲ್ಲ ಜಾಸ್ತಿ ಇರೋದ್ರಿಂದ ದೇಹಕ್ಕೆ ಇದು ಹೆಚ್ಚಿನ ವಿಟಮಿನ್ಸನ್ನ ಪೂರೈಸೋದಕ್ಕೆ ಸಹಕಾರಿಯಾಗಿದೆ. ಅಷ್ಟೇ ಅಲ್ಲದೆ ಇದ್ರದ್ದು ಮುಖ್ಯವಾದ ಅಂಶ ಏನು ಅಂತ ಅಂದರೆ ದೇಹದಲ್ಲಿ ರಕ್ತದ ಅಂಶ ಕಡಿಮೆ ಇತ್ತು ಅಂತ ಅಂದರೆ ಅದನ್ನು ವೃದ್ಧಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಈಗ ನಮಗೆ ಡೆಲಿವರಿ ಆದಮೇಲೆ ಹೆವಿ ಬ್ಲಡ್ ಲಾಸ್ ಆಗಿರುತ್ತೆ. ಸೊ ಈ ಬ್ಲಡ್ಡನ್ನು ನಾವು ಹೇಗೆ ವಾಪಸ್ ಪಡ್ಕೊಳ್ಳೋದು? ಈ ಸೊಪ್ಪನ್ನು ನಾವು ಹೆಚ್ಚು ಹೆಚ್ಚು ಆಹಾರ ಇದರಲ್ಲಿ ಏನೋ ಊಟದಲ್ಲಿ ಬಳಸೋದ್ರಿಂದ ನಮ್ಮ ರಕ್ತ ದಿನದಿಂದ ದಿನಕ್ಕೆ ವೃದ್ಧಿ ಆಗ್ತಾ ಹೋಗುತ್ತೆ. ಇದನ್ನು ಬಾಣಂತಿಯರ್ಗೆ ಅಷ್ಟೇ ಅಲ್ಲದೆ ಈಗ ಋತುಮತಿ ಆದವ್ರಿಗೆ ಅಥವಾ ತಿಂಗಳ ಏನೋ ಪೀರಿಯಡ್ಸ್ ಆಗುತ್ತೆ ಆವಾಗ್ಲೂ ಬ್ಲಡ್ ಲಾಸ್ ಆಗುತ್ತೆ ಅಲ್ಲ, ಅವರು ಕೂಡ ಬಳಸ್ಬೋದು. ಹಾಗೆ ಯಾರಿಗಾದರೂ ಏನೋ ಬ್ಲಡ್ ಲೆವೆಲ್ ಕಡಿಮೆ ಇದೆ, ಹಿಮೋಗ್ಲೋಬಿನ್ ಲೆವೆಲ್ ಕಡಿಮೆ ಇದೆ ಅಂತ ಅಂದರೆ ಅವರು ಕೂಡ ಈ ಸೊಪ್ಪನ್ನು ಜಾಸ್ತಿ ಬಳಸೋದ್ರಿಂದ ರಕ್ತ ವೃದ್ಧಿ ಆಗುತ್ತೆ. ಆಯ್ತಾ. ಇದು ಬಾಣಂತಿಯರು ಮಾತ್ರ ಅಲ್ಲ, ಯಾರು ಬೇಕಾದ್ರೂ ಇದನ್ನ ಬಳಸ್ಬೋದು. ಅಷ್ಟೇ ಅಲ್ಲದೆ ಈಗೇನಾದರೂ ನಮಗೆ ಕಿಡ್ನಿ ಸ್ಟೋನ್ ಆಗಿತ್ತು ಅಂತಂದರೆ ಈ ಸೊಪ್ಪನ್ನು ಬಳಸೋದ್ರಿಂದ ಕಿಡ್ನಿ ಸ್ಟೋನಿಗೂ ಕೂಡ ಇದು ಏನೋ ಒಂದು ಮೆಡಿಸಿನ್ ಆಗಿ ಆಕ್ಟ್ ಮಾಡುತ್ತೆ. ಇನ್ನು ಅರಿಶಿಣದ ಚಟ್ನಿಯ ಬಗ್ಗೆ ಬರೋದಾದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಅರಿಶಿಣದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ. ಹಾಗೆ ನಂಜು ಆಗತ್ತೆ ಅಂತ ಹೇಳ್ತಾರಲ್ಲ, ಈ ನಂಜು ಆಗೋದನ್ನ ಅದು ತಡೆಗಟ್ಟುತ್ತೆ. ಎಷ್ಟು ಜನ ಬಾಣಂತಿಯರಿಗೆ ತುರಿಕೆ ಬಾಣಂತನದಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ನನಗೆ ಗೊತ್ತಿಲ್ಲ. ಆದರೆ ನನಗೆ ಸ್ವಲ್ಪ ಸ್ವಲ್ಪ ಮೈಯಲ್ಲಿ ಅಲ್ಲಲ್ಲಿ ತುರಿಕೆ ಬರ್ತಾ ಇತ್ತು. ಈ ಅರಿಶಿಣದ ಚಟ್ನಿ ಪುಡಿನ ಅಥವಾ ಅರಿಶಿಣವನ್ನ ಹೆಚ್ಚಾಗಿ ಬಳಸೋದ್ರಿಂದ ಆ ತುರಿಕೆ ನಿಧಾನವಾಗಿ ಕಡಿಮೆ ಆಗ್ತಾ ಬಂತು. ಹಾಗೆ ಈಗೆಲ್ಲಾದ್ರೂ ನಾವು ಬಿದ್ದು ಗಾಯ ಮಾಡ್ಕೊಂಡಾಗ ನಾವೇನ್ ಮಾಡ್ತೀವಿ, ಅರಿಶಿಣವನ್ನ ಅದ್ರ ಮೇಲೆ ಹಾಕ್ತೀವಿ. ಯಾಕಂತಂದ್ರೆ ಬೇಗ ಗಾಯ ಮಾಯತ್ತೆ ಅಂತ ಅಲ್ವಾ. ಹಾಗೆ ಯಾರ್ಯಾರಿಗೆ ಸಿಸೇರಿಯನ್ ಆಗಿರುತ್ತೆ ಅಥವಾ ಯಾರಿಗೆ ನಾರ್ಮಲ್ ಡೆಲಿವರಿ ಆದವ್ರಿಗೆ ಸೂಚರ್ ಮಾಡಿರ್ತಾರೆ, ಸೊ ಅವಾಗ ಈ ಅರಿಶಿಣವನ್ನ ಹೆಚ್ಚು ಬಳಸೋದ್ರಿಂದ ಆ ಗಾಯ ವೇಗವಾಗಿ ಮಾಯತ್ತೆ ಅಂತ ಹೇಳ್ಬೋದು. ಡೆಲಿವರಿ ಆದ್ಮೇಲೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅಷ್ಟೊಂದು ಸ್ಟೇಬಲ್ ಆಗಿರಲ್ಲ, ಸ್ವಲ್ಪ ಸೆನ್ಸಿಟಿವ್ ಆಗಿರುತ್ತೆ. ನಾವು ಹಾರ್ಡ್ ಫುಡ್ಗಳನ್ನ ಕನ್ಸ್ಯೂಮ್ ಮಾಡಿದಾಗ ಜೀರ್ಣಕ್ರಿಯೆ ಆಗುವಂತಹ ಚಾನ್ಸಸ್ ಸ್ವಲ್ಪ ಸ್ಲೋ ಆಗಿರುತ್ತೆ. ಕಾನ್ಸ್ಟಿಪೇಷನ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಇವನ್ ಡಾಕ್ಟರ್ ನಮಗೆ ಸಜೆಸ್ಟ್ ಮಾಡೋದು ಸಾಫ್ಟ್ ಫುಡ್ ಅನ್ನ ಅಥವಾ ಲಿಕ್ವಿಡ್ ಐಟಮ್ಸ್ ಅನ್ನ ಬಿಗಿನಿಂಗ್ ಅಲ್ಲಿ ಸ್ವಲ್ಪ ಜಾಸ್ತಿ ಕನ್ಸ್ಯೂಮ್ ಮಾಡಿ ಹಾರ್ಡ್ ಫುಡ್ ಅನ್ನ ಕನ್ಸ್ಯೂಮ್ ಮಾಡೋದಕ್ಕಿಂತ ಅಂತ ಹೇಳ್ತಾರೆ. ಹಾಗಾಗಿ ರವೆ ಗಂಜಿಯನ್ನ ನಾವು ಸೇವಿಸೋದ್ರಿಂದ ಜೀರ್ಣಕ್ರಿಯೆ ತುಂಬಾನೇ ಬೇಗ ಈಸಿಯಾಗಿ ಆಗತ್ತೆ. ಹಾಗೆ ಈ ಸಿಸೇರಿಯನ್ ಆದವ್ರಿಗೆ ಗಾಯ ಮಾಯೋದಕ್ಕೂ ಕೂಡ ಈ ರವೆ ಗಂಜಿ ಸಹಾಯ ಮಾಡತ್ತೆ ಅಂತ ಹೇಳ್ತಾರೆ.
ನನ್ನ ಬಾಣಂತನದಲ್ಲಿ ನಾನು ಸೇವಿಸ್ತಾ ಇರುವಂತಹ ಆಹಾರವನ್ನ ನೀವು ಒಂದೊಂದಾಗಿ ನೋಡಿದ್ರಿ ಪಾರ್ಟ್ 1 ಅಲ್ಲಿ. ಸೊ ಹಾಗೇನೆ ಇನ್ನು ಪಾರ್ಟ್ 2 ಅಲ್ಲಿ ಇನ್ನು ಹಲವಾರು ರೀತಿಯಾದಂತಹ ಆಹಾರವನ್ನ ನಾನು ಯಾವ್ದ್ಯಾವ್ದು ಕನ್ಸ್ಯೂಮ್ ಮಾಡ್ತಾ ಇದ್ದೀನಿ, ಅದನ್ನ ಮಾಡೋದು ಹೇಗೆ ಅನ್ನೋದನ್ನ ನಿಮ್ ಮುಂದೆ ಪ್ರಸ್ತುತಪಡಿಸ್ತೀನಿ. ಸೊ ಈ ಒಂದು ವಿಡಿಯೋ ಯಾರ್ಯಾರು ಆಲ್ರೆಡಿ ಬಾಣಂತಿರ್ ಇದ್ದಾರೆ ಹಾಗೆ ಬಾಣಂತಿ ಟು ಬಿ ಅವರೆಲ್ಲರಿಗೂ ಹೆಲ್ಪ್ ಆಗತ್ತೆ ಅಂತ ಅನ್ಕೊಂಡಿದೀನಿ. ಪಾರ್ಟ್ 2 ವಿಡಿಯೋಗೋಸ್ಕರ ಹೀಗೆ ವೇಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಶುಭ ದಿನ.